Hello everyone, welcome to Sanmarಧನ ಕ್ಲಾಸಸ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ ಮುಖ್ಯ ಪ್ರಶ್ನೆ 3 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 21, ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಹಾಗಿದ್ರೆ ದ್ರವ್ಯ ಅಂದ್ರೆ ಏನು? ಯಾವುದೇ ವಸ್ತು ಸ್ಥಳವನ್ನ ಆಕ್ರಮಿಸ್ತಾ ಇದೆ, ಅದಕ್ಕೆ ಒಂದು ದ್ರವ್ಯ ರಾಶಿ ಇದೆ, ಅದಕ್ಕೆ ನಾವು ದ್ರವ್ಯ ಅಂತ ಕರಿತೀವಿ. ಹಾಗಿದ್ರೆ ಆ ದ್ರವ್ಯ, ಪ್ರತಿಯೊಂದು ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಆ ಕಣದ ಗುಣಲಕ್ಷಣಗಳನ್ನು ನಾವೀಗ ನೋಡೋಣ. ದ್ರವ್ಯವು ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯದಲ್ಲಿರುವಂತಹ ಕಣ ನಮ್ಮ ಕಣ್ಣಿಗೆ ಕಾಣುವಷ್ಟು ದೊಡ್ಡದಿರುವುದಿಲ್ಲ, ಬಹಳ ಸಣ್ಣದಾಗಿರುತ್ತದೆ. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡು ಬರುತ್ತವೆ. ಈಗ ನೀವು ನೀರಲ್ಲಿ ನೋಡ್ರಿ, ಬೆರಳನ್ನ ಅದ್ತೀರಿ. ಯಾಕೆ ಬೆರಳದ್ಲಿಕ್ಕಾಗುತ್ತೆ? ಯಾಕೆಂದ್ರೆ ಅದ್ರ ಮಧ್ಯದಲ್ಲಿ ಖಾಲಿ ಜಾಗ ಇದೆ, ಆ ಕಾರಣಕ್ಕಾಗಿ ಬೆರಳನ್ನ ಅದ್ಲಿಕ್ಕಾಗ್ತದೆ. ನಾನು ಗಾಳಿಯಲ್ಲಿ ಈ ತರ ಕೈಯೆಲ್ಲ ಆಡಿಸ್ತಾ ಇದ್ದೀನಿ, ಯಾಕೆಂದ್ರೆ ಗಾಳಿಯಲ್ಲಿ ಸ್ಥಳಾವಕಾಶ ಇದೆ. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡು ಬರುತ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ದ್ರವ್ಯದ ಕಣಗಳು ಯಾವಾಗಲೂ ಚಲನೆಯಲ್ಲೇ ಇರುತ್ತವೆ. ತಾಪ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಹೇಗೆ ಹೇಳ್ತೀರಿ ಮ್ಯಾಮ್ ಅಂತ ಕೇಳಿದ್ರೆ, ನೀವು ಅಗರಬತ್ತಿ ಇಟ್ಟಿರ್ತೀರಿ, ದೇವ್ರ ಮನೆಯಲ್ಲಿ ಊದಿನ ಕಡ್ಡಿ ಇದೆ ಅಂತ ಇಟ್ಕೊಂಡು, ಅದು ಬರೀತಾ ಇದ್ರೆ ಸ್ಮೆಲ್ ಬರುತ್ತಾ? ಇಲ್ಲ. ನೀವು ಅದನ್ನ ಹಚ್ಚಿಟ್ರೆ ಇಡೀ ಮನೆ ತುಂಬಾ ಸ್ಮೆಲ್ ಆಗುತ್ತೆ. ಅದ್ರ ಅರ್ಥ ಏನು? ನೀವು ಟೆಂಪರೇಚರ್ ಜಾಸ್ತಿ ಮಾಡಿದಿರಿ, ತಾಪ ಹೆಚ್ಚು ಮಾಡಿದಿರಿ, ಅವಾಗ ಆ ಕಣಗಳ ಚಲನ ಶಕ್ತಿ ಹೆಚ್ಚಾಗಿದೆ. ಅದೇ ತರ ಆಹಾರ ಬಿಸಿಯಾಗಿದ್ದಾಗ ಸ್ಮೆಲ್ ಬರುತ್ತೆ, ಅದೇ ತಣದ ಮೇಲೆ ಆಹಾರ ಸ್ಮೆಲ್ ಬರೋದಿಲ್ಲ. ಯಾಕಂದ್ರೆ ತಾಪ ಹೆಚ್ಚಾದಾಗ ದ್ರವ್ಯದ ಕಣಗಳ ಚಲನ ಶಕ್ತಿ ಕೂಡ ಹೆಚ್ಚಾಗ್ತದೆ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಅಲ್ಲಿ ದ್ರವ್ಯದ ಕಣಗಳ ನಡುವೆ ಒಂದು ಆಕರ್ಷಣೆ ಎದ್ದಿರುತ್ತದೆ. ಹಾಗಾಗಿ ನೀವು ನೋಡಿ, ನೀರನ್ನ ಕಟ್ ಮಾಡಕ್ ಟ್ರೈ ಮಾಡಿ. ನೀವು ಒಂದ್ ಕಡೆಯಿಂದ ಕೈ ಹಾಕಿ ಕಟ್ ಮಾಡ್ದಂಗೆ, ನೀವು ಚಾಕುದಲ್ಲಿ ಸೇಬುನ್ ಕಟ್ ಮಾಡ್ದಂಗೆ ಮಾಡ್ಲಿಕ್ಕೆ ಬರೋದಿಲ್ಲ. ನೀರು ಮತ್ತೆ ಬಂದು ಕೂಡ್ಕೊಳ್ತದೆ. ಯಾಕೆ? ನೀರಿನ ಕಣಗಳು ಒಟ್ಟಿಗೆ ಬರ್ತವೆ, ಅಲ್ಲಿ ಆಕರ್ಷಣೆ ಬಲವಾಗಿ ಇರ್ತದೆ. ಥ್ಯಾಂಕ್ ಯು.